ವೇಳೆ ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆರೋಪ. ಸರ್ಕಾರ ನೇಮಿಸಿದ್ದ ತನಿಖಾ ಆಯೋಗಕ್ಕೆ ಉತ್ತರ ನೀಡೋಕೆ ಪಾಲಿಕೆ ಸಿದ್ಧ. ಟೆಂಡರ್ ಕರೆಯದೆ ಕೋವಿಡ್ ಉಪಕರಣ ಖರೀದಿ ಕುರಿತು ಉತ್ತರ. ಬಿಬಿಎಂಪಿ 101 ಅಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡಿದ ನ್ಯಾಯಮೂರ್ತಿ ಖನ್ನಾ ಸಮಿತಿ. ಪಾಲಿಕೆ ಎಲ್ಲ ವಲಯದ ಆರೋಗ್ಯ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಹಲವು ತಿಂಗಳ ಬಳಿಕ 99 ಅಧಿಕಾರಿಗಳಿಂದ ಉತ್ತರವನ್ನ ನೀಡಿದರು. ಆ ಉತ್ತರ ಪರಿಶೀಲಿಸಿ ಸರ್ಕಾರಕ್ಕೆ ತನಿಖಾ ಆಯೋಗಕ್ಕೆ ಸಲ್ಲಿಸೋಕೆ ಇದೀಗ ಪಾಲಿಕೆ ಸಜ್ಜಾಗಿರೋದು. 99 ಮಂದಿ ಒಂದೇ ತರದ ಉತ್ತರ ಕೊಟ್ಟಿದ್ದಾರೆ. ಇನ್ನು ಇಬ್ಬರು ಉತ್ತರವನ್ನ ನೀಡೋದಕ್ಕೆ ಬಾಕಿ ಇದೆ. 99 ಮಂದಿ ಒಂದೇ ರೀತಿಯ ಉತ್ತರ ನೀಡಿದ್ದು ಸಾಕಷ್ಟು ರೀತಿಯಾದಂತಹ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಬಹಳ ದಿನಗಳ ನಂತರ ಉತ್ತರ ಕೊಟ್ಟಿದ್ದಾರೆ. ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ರು, ಪ್ಲಾನ್ ಮಾಡ್ತಾ ಇದ್ರು, ಎಲ್ಲರೂ ಒಂದಾಗಿರೋಣ ಅನ್ನೋ ಯೋಚನೆಯಲ್ಲಿ ಇದ್ರೋ ಗೊತ್ತಿಲ್ಲ. ಆದ್ರೆ ಅಷ್ಟೂ ಮಂದಿನೂ ಒಂದೇ ತರದ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಅನ್ನೋದು ಪ್ರಶ್ನೆ, ಅನುಮಾನಕ್ಕೂ ಕೂಡ ಕಾರಣವಾಗಿದೆ. ಹಾಗಿದ್ರೆ ಈ 99 ಅಧಿಕಾರಿಗಳು ಒಂದೇ ತರದ ಉತ್ತರ ಕೊಟ್ಟಿದ್ದಾರಲ್ಲ, ಏನ್ ಹೇಳಿದ್ದಾರೆ ಅದನ್ನು ತುಂಬಾ ಮುಖ್ಯವಾಗಿ ನೋಡ್ಬೇಕಾಗತ್ತೆ. ನೋಡೋಣ ಬನ್ನಿ. ಹಿರಿಯ ಅಧಿಕಾರಿಗಳ ಅಣತಿಯಂತೆ ನಡೆದಿದ್ದೇವೆ. ಆ ಸಂದರ್ಭದಲ್ಲಿ ಟೆಂಡರ್ ಕರೆದರೆ ಯಾರು ಭಾಗವಹಿಸದೇ ಇರಲಿಲ್ಲ. ತುಂಬಾ ತುರ್ತು ಸಂದರ್ಭದ ದಿನಗಳು ಆಗಿದ್ವು. ಜೀವ ರಕ್ಷಕ ಸೇರಿ ಹಲವು ವೈದ್ಯಕೀಯ ಉಪಕರಣ ಅತ್ಯವಶ್ಯಕವಾಗಿದ್ದು, ಹಾಗಾಗಿ ಬಹುತೇಕ ಉಪಕರಣ ಖರೀದಿ ನೇರವಾಗಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ಜನರ ಪ್ರಾಣ ಹೋಗ್ತಾ ಇತ್ತು, ಇನ್ನೊಂದು ಕಡೆಯಲ್ಲಿ ಲೂಟಿ ಮಾಡೋರು, ದುಡ್ಡು ಹೊಡೆಯೋರು ಅದನ್ನ ಮಾಡ್ತಾ ಇದ್ರು. ಅದಲ್ಲದೆ ಆಗಿನ ಸರ್ಕಾರ ಬಿಜೆಪಿ ಏನಿತ್ತು ಅದ್ರ ಮೇಲೆ ದೊಡ್ಡದಾದಂಥ ಆರೋಪ ಕೇಳಿ ಬಂದಿತ್ತು. ಕೆಲವು ಸಚಿವರುಗಳು, ಸಿಎಂಗಳು ಎಲ್ಲಾನು ಸೇರಿಕೊಂಡು ದುಡ್ಡು ಹೊಡೆದಿದ್ದಾರೆ, ಕೆಲವು ಅಧಿಕಾರಿಗಳು ಅನ್ನೋದು. ಹಾಗಾಗಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಹೇಳ್ಬಿಟ್ಟಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಕೋವಿಡ್ ಸಂದರ್ಭದಲ್ಲಿ ಏನ್ ಹಗರಣಗಳು ನಡೆದಿದೆಯೋ, ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಾರೋ ಅದನ್ನೆಲ್ಲ ಎಳಿತೀವಿ, ಅಂಥವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ತನಿಖೆಗೆ ವಹಿಸಿದ್ರು, ತನಿಖೆ ನಡೀತಾ ಇತ್ತು, ಸಮಿತಿ ರಚನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆಗ ಕೆಲಸ ನಿರ್ವಹಿಸ್ತಾ ಇದ್ದಂಥ ಅಧಿಕಾರಿಗಳಿಗೆಲ್ಲ ನೋಟಿಸ್ ಕೊಟ್ಟಿದ್ರು. ಈ ವೆಂಟಿಲೇಟರ್ ಆಗಿರ್ಬೋದು, ಅಥವಾ ಆಕ್ಸಿಜನ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಆಂಬ್ಯುಲೆನ್ಸ್ ಆಗಿರ್ಬೋದು, ಇವುಗಳ ಖರೀದಿಯಲ್ಲಿ ಸಾಕಷ್ಟು ರೀತಿಯಾದಂಥ ಹಗರಣ ನಡೆದಿದೆ, ದುಡ್ಡು ಹೊಡೆದಿದ್ದಾರೆ, ಲೂಟಿ ಮಾಡಿದ್ದಾರೆ, ಟೆಂಡರ್ ಹೆಸರಿನಲ್ಲಿ ಕೋಟಿ ದುಡ್ಡು ಮಾಡಿದ್ದಾರೆ ಏನೋ ಆರೋಪ. ಹಾಗಾಗಿ ಆಗ ಅಧಿಕಾರದಲ್ಲಿ ಇದ್ರಲ್ಲ ಕೆಲವೊಂದಷ್ಟು ಇಲಾಖೆಯವರು, ಅವ್ರುಗಳಿಗೆಲ್ಲ ನೋಟಿಸ್ ಕೊಡಲಾಗಿತ್ತು. ಬರೋಬ್ಬರಿ 99 ಮಂದಿ ಉತ್ತರ ಕೊಟ್ಟಿದ್ದಾರೆ. 99 ಮಂದಿಯ ಉತ್ತರನೂ ಸೇಮ್ ಇರೋದು. ಆಗ ಪರಿಸ್ಥಿತಿ ಕೈ ಮೀರಿತು. ಯಾರು ಟೆಂಡರ್ ತೆಗೆದುಕೊಳ್ತಾ ಇರಲಿಲ್ಲ, ನೇರವಾಗಿ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಹೇಳಿತ್ತು, ನಾವು ಈ ವಿಚಾರದಲ್ಲಿ ಯಾರೆಲ್ಲ ಕೋವಿಡ್ ಸಂದರ್ಭದಲ್ಲಿ ದುಡ್ಡು ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಕೊಡೋ ಥರ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಸಮಿತಿ ವರದಿಯನ್ನು ರೆಡಿ ಮಾಡಿದ್ದಾಯ್ತು, ಎಲ್ಲಾನು ಆಯಿತು, ಇನ್ನು ಶಿಕ್ಷೆ ಅನ್ನೋದು ಮಾತ್ರ ಆಗಿಲ್ಲ. ಆದರೆ ಈ ಅಧಿಕಾರಿಗಳೆಲ್ಲ ಒಂದೇ ಥರದ ಉತ್ತರ ಕೊಟ್ಟಿರೋದು ನೋಡಿದ್ರೆ ಎಲ್ಲರೂ ಶಾಮೀಲಾಗಿ ಮಾತಾಡಿಕೊಂಡು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಈ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರಾ? ಏನೆಲ್ಲ ಅನುಮಾನಗಳು ಹುಟ್ಕೊಳ್ತಾ ಇದೆ ಗಣೇಶ್? ಖಂಡಿತವಾಗ್ಲೂ ನೀತಿ, ಕೊರೋನಾ 1 ಮತ್ತೆ ಕೊರೋನಾ 2ರಲ್ಲಿ ಏನಿದೆ, ಸಾಕಷ್ಟು ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ. ಪ್ರಮುಖವಾಗಿ ಮಾಸ್ಕ್ ಖರೀದಿ ಆಗಿರುವಂತದ್ದು, ವೆಂಟಿಲೇಟರ್, ಹಾಗೇನೆ ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆ ಆಗಿರುವಂತದ್ದು, ಹೀಗೆ ಬಹುತೇಕ ವೈದ್ಯಕೀಯ ಉಪಕರಣಗಳನ್ನ ಖರೀದಿಯನ್ನ ಮಾಡಿದ್ರು. ಆದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅದರದೇ ಆದಂತ ಒಂದಿಷ್ಟು ಬೈಲಾ ಇದೆ, ನಿಯಮಗಳಿದೆ, ಕೆಎಂಸಿ ಆಕ್ಟ್ ರೂಲ್ ಇದೆ. ಆ ರೂಲ್ ಪ್ರಕಾರ ಪ್ರತಿಯೊಂದು ಕಾಮಗಾರಿಗಳು ಕೂಡ ಟೆಂಡರ್ ಅನ್ನು ಕರೆಯಬೇಕು, ಸಾರ್ವಜನಿಕರಿಗೆ ಅಥವಾ ಸಾರ್ವಜನಿಕವಾಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕಾಗತ್ತೆ, ಅದಕ್ಕೆ ದಿನಗಳನ್ನು ಕೂಡ ನಿಗದಿ ಮಾಡ್ಬೇಕಾಗತ್ತೆ. ಆದ್ರೆ ಈ ಒಂದು ಕೊರೋನಾ ಸಂದರ್ಭದಲ್ಲಿ ಅಥವಾ COVID-19 ಸಂದರ್ಭದಲ್ಲಿ ಈ ತರದ ಕೆಎಂಸಿ ಆಕ್ಟ್ ವೈಲೇಷನ್ ಆಗಿದೆ ಅನ್ನೋದು ಗಂಭೀರ ಆರೋಪ. ಅಲ್ಲದೆ ಈಗ ಉಪಕರಣಗಳ ಖರೀದಿಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ. ಅಂದ್ರೆ ದುಪ್ಪಟ್ಟು ವೆಚ್ಚವನ್ನ ಹಾಕಲಾಗ್ತಾ ಇದೆ. ಕಡಿಮೆ ದರದಲ್ಲಿ ಉಪಕರಣಗಳು ಸಿಗ್ತಿದ್ರು ಕೂಡ ಅದನ್ನ ದುಬಾರಿ ಬೆಲೆಯಲ್ಲಿ ಪರ್ಚೇಸ್ ಮಾಡಿ ಎಲ್ಲೋ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಹಿಂದೆ ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ಮಾಡಿತ್ತು. ಅಲ್ಲದೆ ಪ್ರಣಾಳಿಕೆಯಲ್ಲೂ ಕೂಡ ಈ ಬಗ್ಗೆ ನಾವು ತನಿಖೆ ಮಾಡ್ತೀವಿ, ಸಂಬಂಧಪಟ್ಟವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೀವಿ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳ್ತೀವಿ. ಈಗ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಇದೆ, ಇನ್ನೂ ಕೂಡ ಕ್ರಮ ಹೋಗ್ಲಿ ಅದ್ರ ಬಗ್ಗೆ ತುಟಿಕ್ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇಲ್ಲ. ಅದ್ರ ಜೊತೆಗೇನೆ ಈಗಾಗಲೇ ಏನು ತನಿಖಾ ಸಂಸ್ಥೆಯನ್ನು ನಿರ್ಮಾಣ ಅಂದ್ರೆ ನ್ಯಾಯಮೂರ್ತಿ ಖನ್ನಾ ಅವರ ನೇತೃತ್ವದ ಸಮಿತಿ ಕೂಡ ರಚನೆ ಆಗಿದೆ. ಆ ತನಿಖಾ ಆಯೋಗ ಕೂಡ ಈಗ
ಎಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಆರೋಗ್ಯ ಅಧಿಕಾರಿಗಳಿಗೆ 101 ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಿತ್ತು. ಈಗ ಅದು ನೋಟಿಸ್ ನೀಡಿ 90 ಡೇಸ್ ಅಂದ್ರೆ 3 ತಿಂಗಳಕ್ಕೂ ಹೆಚ್ಚು ಕಾಲ ಆಗಿದೆ. ಈಗ 99 ಏನು ಆರೋಗ್ಯ ಅಧಿಕಾರಿಗಳು ಎಲ್ಲಾ ವಲಯಗಳಲ್ಲಿ ಇದ್ದಂತಹ ಆರೋಗ್ಯ ಅಧಿಕಾರಿಗಳು ಉತ್ತರವನ್ನು ನೀಡಿದ್ದಾರೆ. ಅದು ಪ್ರತಿಯೊಂದು ಕಾಪಿ ಪೇಸ್ಟ್ ತರ ಇದೆ. ಯಾಕಂದ್ರೆ ನಾವು ಆ ತುರ್ತು ಸಂದರ್ಭದಲ್ಲಿ ಏನು ಅನಿವಾರ್ಯ ಆಗಿತ್ತು, ವೈದ್ಯಕೀಯ ಉಪಕರಣಗಳ ಖರೀದಿ ಅನಿವಾರ್ಯವಾಗಿತ್ತು. ಸಾರ್ವಜನಿಕವಾಗಿ ನಾವು ಟೆಂಡರ್ನ ಕರೆದು ಯಾರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಹಾಗೇನೆ ಆಕ್ಸಿಜನ್ ಅಂತದ್ದು, ಮಾಸ್ಕ್ ಅಂತದ್ದು ಕೂಡ ಸಾಕಷ್ಟು ಅವಶ್ಯಕತೆ ಇತ್ತು. ಅಲ್ಲದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳ ನಿರ್ದೇಶನ ಹಿನ್ನೆಲೆಯಲ್ಲಿ ನಾವು ಖರೀದಿಯನ್ನ ಮಾಡಿದ್ದೇವೆ ಅನ್ನುವಂತಹ ಒಂದಿಷ್ಟು ಅಸಮರ್ಪಕ ಉತ್ತರವನ್ನ, ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸ್ ಉತ್ತರವನ್ನ ಈಗ ಅಧಿಕಾರಿಗಳು ನೀಡಿರುವಂತದ್ದು. ಅದನ್ನ ಈಗ ತನಿಖಾ ಆಯೋಗಕ್ಕೆ ಪಾಲಿಕೆಯ ಹಿರಿಯ ಆಡಳಿತ ವರ್ಗ ನೀಡಲಿದೆ. ಮುಂದೆ ಯಾವ ರೀತಿ ಕ್ರಮ ಆಗತ್ತಾ ಅಥವಾ ಅದು ಪರಿಶೀಲನೆ ಆಗತ್ತಾ, ಅದಾದ್ಮೇಲೆ ಯಾವ್ಯಾವ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೋದು ಅನ್ನೋ ಕೂಡ ಈಗ ಇರುವಂತದ್ದು. ಒಂದು ವಿಚಾರ ಏನಂತಂದ್ರೆ 99 ಮಂದಿನೂ ಕೂಡ ಒಂದೇ ರೀತಿಯ ಉತ್ತರವನ್ನ ಕೊಡಲು ಹೇಗೆ ಸಾಧ್ಯ? ಒಂದು ವಲಯದಲ್ಲಿ ಆಕ್ಸಿಜನ್ಗಳ ಖರೀದಿ ಪ್ರಕ್ರಿಯೆ ಜಾಸ್ತಿ ಇತ್ತು, ಇನ್ನೊಂದು ವಲಯಗಳಲ್ಲಿ ಇರಲಿಲ್ಲ. ಸಹಜವಾಗಿ ಬೊಮ್ಮನಹಳ್ಳಿ ವಲಯದಲ್ಲಿ ಆಗಿರ್ಬೋದು, ಮಹದೇವಪುರ ವಲಯದಲ್ಲಿ ಆಗಿರ್ಬೋದು, ಈ ಒಂದು ಶಾಂತಿನಗರ ವಿಭಾಗದಲ್ಲೂ ಕೂಡ ಸಾಕಷ್ಟು ಸಾವು ನೋವುಗಳಾಗಿತ್ತು. ಅಲ್ಲಿ ಅನಿವಾರ್ಯತೆ ಕೂಡ ಇತ್ತು. ಆದ್ರೆ ಉಳಿದ ವಲಯಗಳ ಅಧಿಕಾರಿಗಳು ಕೂಡ ಅದೇ ಉತ್ತರವನ್ನು ನೀಡಿದ್ರೆ ಹೇಗೆ ಅನ್ನುವಂಥದ್ದು ಅನುಮಾನ ಇರುವಂತದ್ದು. ಎಲ್ಲೋ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆಯ ಭ್ರಷ್ಟಾಚಾರದಲ್ಲಿ ತೊಡಗಿತ್ತ ಅನ್ನುವಂತಹ ಅನುಮಾನ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇರುವಂತದ್ದು. ಮಿತಿ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.